ರೀಲ್ಸ್ ನ ಯಾರು ಅಪ್ಲೋಡ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಯಾಕೆ ಗೊತ್ತಾ, ನಿಮ್ಮಿಂದ ಎಷ್ಟೋ ಪ್ರಾಫಿಟ್ ಆಗ್ತಾ ಇದೆ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಈ ರೀಲ್ ನ ಯಾರು ಅಪ್ಲೋಡ್ ಮಾಡಿದ್ದಾರೆ ಅವರು ಅವ್ರ ಮೈಂಡ್ ನ ರಾಜ ಆಗಿದ್ದಾರೆ. ಮತ್ತೆ ಈ ವಿಡಿಯೋಸ್ ನ ಕನ್ಸ್ಯೂಮ್ ಮಾಡೋರೆಲ್ಲ ಅವ್ರ ಮೈಂಡ್ ನ ಗುಲಾಮ ಆಗಿದ್ದಾರೆ. ಶಾರ್ಟ್ಲಿ ಹೇಳ್ಬೇಕಂದ್ರೆ ಈ ತರ ರೀಲ್ಸ್ ನ ಬಿಡೋ ರಾಜ ನಿಮ್ಮನ್ನ ಆಳ್ತಾ ಇದ್ದಾನೆ. ಈ ತರ ರೀಲ್ಸ್ ಬಂದಾಗ ನೀನು ಸ್ಕ್ರೋಲ್ ಮಾಡ್ತೀಯ ಅಂದ್ರೆ ತಿಳ್ಕೊಂಡಿನ ಯಾರು ಹಿಡಿಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಬ್ರೈನ್ ಅಲ್ಲಿರುವ ಅಪ್ಪರ್ ಸೈಡ್ ನಿಮ್ನ ಈ ರೀತಿ ನೋಡೋದಕ್ಕೆ ಇಷ್ಟ ಪಡಲ್ಲ. ಈ ಅಪ್ಪರ್ ಸೈಡ್ ಅಂದ್ರೆ ನಿನ್ ಬ್ರೈನ್ ಯಾವ್ದೋ ಮೂಲೆಯಿಂದ ಹೇಳುತ್ತೆ ಈ ತರ ವಿಡಿಯೋಸ್ ನೋಡಕ್ ಹೋಗ್ಬೇಡ ಅಂತ. ಒಂದ್ ವೇಳೆ ಈ ತರ ರೀಲ್ಸ್ ನ ನೋಡೋ ವ್ಯಕ್ತಿಗಳನ್ನ ಇದರಿಂದ ಹೊರಗೆ ತಂದು ನಿಜವಾದ ಜಗತ್ತು ಏನು ಅಂತ ತೋರಿಸಬೇಕು ಅನ್ಕೊಂಡಿದ್ರೆ ಫಸ್ಟ್ ಈ ಕೆಲಸನ ಸ್ಟಾಪ್ ಮಾಡಿ. ಯಾಕಂದ್ರೆ ಒಂದು ಹುಳ ಹಿಡಿದಿರೋ ಹಣ್ಣು 100 ಒಳ್ಳೆ ಹಣ್ಣುಗಳನ್ನ ಕೆಡಿಸಬಹುದು, ಆದ್ರೆ ಒಂದು ಒಳ್ಳೆ ಹಣ್ಣು 100 ಹುಳ ಹಿಡಿದಿರೋ ಹಣ್ಣುಗಳನ್ನ ಒಳ್ಳೇದ್ ಮಾಡಕ್ ಆಗಲ್ಲ. ಸೊ ಆದ್ರಿಂದ ನೀನು ಬುದ್ಧಿವಂತಾನೆ ಆಗಿದ್ರೆ ನಿನ್ನ ನೀನೇ ಚೇಂಜ್ ಮಾಡ್ಕೋ, ಈ ಜಗತ್ನ ಚೇಂಜ್ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಇವರೆಲ್ಲ ಹಾಳಾಗೋದ್ರಿಂದ ನಮ್ಗೆ ಪ್ರಾಫಿಟ್ ಆಗುತ್ತೆ. ಹಾಗೆ ನನ್ನ ಫಾಲೋ ಮಾಡಕ್ ಹೋಗ್ಬೇಡಿ, ನಿಮ್ಗೆಲ್ಲ ಪ್ರಾಫಿಟ್ ಆಗುತ್ತೆ. ಹಾಗೆ ನೀವೆಲ್ಲ ಬುದ್ಧಿವಂತರ ಆಗ್ಬಿಟ್ರೆ ಈ ಚಾನಲ್ ಗಳಿಗೆಲ್ಲ ಲಾಸ್ ಆಗುತ್ತೆ. ಆಮೇಲೆ ಉಲ್ಟಾಗಿ ನೀವೇ ಅವ್ರನ್ನ ಆಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ